ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್. ಇವತ್ತು ಶೀಘ್ರ ಸ್ಖಲನದ ಬಗ್ಗೆ ಮಾತಾಡೋಣ. ಶೀಘ್ರ ಸ್ಖಲನ ಅಂದ್ರೆ ಏನು, ಯಾಕಾಗುತ್ತೆ, ಪುರುಷರ ಲೈಂಗಿಕ ಸಮಸ್ಯೆಯಲ್ಲಿ ಒಂದಿದು, ಯಾಕೆ ಆಗುತ್ತೆ, ಡಿಸೀಸ್ ಪೆಥಾಲಜಿಕಲ್ ಕಂಡೀಷನ್ಸ್ ಅಂತ ಬಂದಾಗ ಯಾವೆಲ್ಲ ಕಂಡೀಷನ್ಸ್ ಅಲ್ಲಿ ಈ ಶೀಘ್ರ ಸ್ಖಲನ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೊಂದ್ ಸರಿ ಡೈವರ್ಸ್ ಲೆವೆಲ್ವರೆಗೂ ಬಂದ್ಬಿಡುತ್ತೆ. ಇವಾಗ ಡೈವರ್ಸ್ ಆಗಿ ಅವ್ರ ಫ್ಯಾಮಿಲಿನೇ ಹಾಳಾಗಿ ಹೋಗ್ತಾ ಇರುತ್ತೆ. ಮಕ್ಕಳಾಗಿಲ್ಲ, ಅಥವಾ ಲೈಂಗಿಕ ನಿರಾಸಕ್ತಿ ಇದೆ, ಅಥವಾ ಬೇಗನೆ ಹೊರಗಡೆ ಬಂದ್ಬಿಡುತ್ತೆ. ಆ ತರದ್ದೆಲ್ಲದನ್ನು ನೀವು ಹೇಳ್ಬಿಟ್ಟು ತುಂಬಾ ಜನ ಫ್ಯಾಮಿಲಿ ರಿಲೇಟೆಡ್ ಪ್ರೋಗ್ರಾಮ್ ಆಗಿರುತ್ತೆ. ಆಕ್ಚುಲಿ ಅದನ್ನ ಇಂಡಿಯಾದಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಡಿಬಂದಿಕೆ ತುಂಬಾ ಜಾಸ್ತಿ ಇದೆ ಅಂತ. ಆದ್ರೂ ಕೂಡ ಅದೊಂದು ಹೆಲ್ತ್ ಡಿಸೀಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡೋ ಜವಾಬ್ದಾರಿ ನಂದು ಡಾಕ್ಟರ್ ಆಗ್ಬಿಟ್ಟು ನಾನು ಅದನ್ನ ಮಾಡ್ಕೊಡ್ತೀನಿ. ನೋಡಿ, ಇವಾಗ ಯಾವೆಲ್ಲ ಕಾರಣಗಳಿಂದ ಇವಾಗ ಶೀಘ್ರ ಸ್ಖಲನ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕೆಲವೊಂದ್ಸರಿ ತುಂಬಾ ಜನ ಮಕ್ಕಳುಗಳು ಅಸ್ತಮೈಥುನ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಂದ್ಸರಿ ಅಬ್ನಾರ್ಮಲ್ ಸಂಭೋಗ ಕ್ರಿಯೆಗೆ ಒಳಗಾಗಿರ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವೊಂದ್ಸರಿ ತುಂಬಾ ಅಬ್ನಾರ್ಮಲಿಟಿ ಇರುತ್ತೆ. ಕೆಲವೊಂದು ಅವ್ರಿಗೆ ಗೊತ್ತಿರುತ್ತೆ ಏನೆಲ್ಲ ಅಬ್ನಾರ್ಮಲಿಟಿ ಇಂದ ಸಂಭೋಗ ಮಾಡ್ತಾ ಇರ್ತಾರೆ ಅಂತ. ಕೆಲವೊಂದ್ಸರಿ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೋದು ಅಂತ ಹೇಳಿದ್ರೆ, ಇವಾಗ ಹುಡುಗರು ಸಂಭೋಗ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಕೆಲವೊಂದ್ಸರಿ ಕದ್ದು ಮುಚ್ಚಿ ಹುಡುಗಿರ್ ಜೊತೆಗೇನೆ ಸಂಭೋಗ ಮಾಡ್ತಾ ಇರ್ತಾರೆ. ಅವಾಗ ಒಂದು ಆತಂಕ ಇರುತ್ತೆ, ಎಲ್ಲಿ ಯಾರಾದ್ರೂ ಬಂದು ನೋಡ್ಬಿಡ್ತಾರೆ, ಎಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆ ತರ ಆತಂಕದಲ್ಲಿ ಇರುವಾಗ್ಲೂ ಕೂಡ ಆ ಮೆಂಟಲಿ ಫಿಕ್ಸ್ ಆಗ್ಬಿಡ್ತು ಅಂದಾಗ ಅವಾಗ ಶೀಘ್ರ ಸ್ಖಲನ ಆಗೋದು ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ನಿಮ್ಗೆ ಕೆಲವೊಂದ್ಸರಿ ಗಂಡ ಹೆಂಡತಿ ತುಂಬಾ ಜಗಳ ಮಾಡಿರ್ತೀರ. ಆಮೇಲೆ ಕೆಲವೊಂದ್ಸರಿ ನಿಮ್ ತಲೆ ಒಳಗೆ ಹೋಗ್ಬಿಟ್ಟಿರುತ್ತೆ, ನನಗೆ ಆಗದೇ ಇಲ್ಲ ಅಂತ. ಆ ಟೈಮಲ್ಲೂ ಕೂಡ ಬೇಗ ಹೊರಗಡೆ ಬರೋದು ಸರ್ವೇ ಸಾಮಾನ್ಯವಾಗಿ ಆಗತ್ತೆ ಶುಕ್ರ. ಓಕೆ, ಅವಾಗ ನಿಮ್ಗೆ ಯಾವೆಲ್ಲ ನೀವು ಕರೆಕ್ಟಾಗಿ ಮೆಥಡ್ಗಳನ್ನ ಫಾಲೋ ಅಪ್ ಮಾಡ್ತಾ ಬಂದ್ರೆ, ಯಾವೆಲ್ಲ ರೀತಿ ನೀವು ಸರಿಯಾಗಿ ಸಂಭೋಗ ಮಾಡ್ತಾ ಬಂದ್ರೆ ನಿಮಗೆ ಶೀಘ್ರ ಸ್ಖಲನದಿಂದ ನೀವು ಅವಾಯ್ಡ್ ಮಾಡ್ಕೋಬಹುದು, ಅದರಿಂದ ವಾಸಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಹಂಗಾದ್ರೆ ಫಸ್ಟ್ ಮನೆ ಮದ್ದುಗಳು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಏನೆಲ್ಲ ಮನೆ ಮದ್ದುಗಳು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ, ಮೇನ್ ಆಗಿ ಅಂತ ಹೇಳಿದ್ರೆ ಈ ದ್ರಾಕ್ಷ ರಸ ಇರುತ್ತಲ್ವಾ, ಅಂದ್ರೆ ದ್ರಾಕ್ಷ ಹಣ್ಣಿಂದ ರಸ ತಗೊಂಡ್ಬಿಟ್ಟು ಅದನ್ನ ಒಂದು ದಿನ ಇಟ್ಬಿಡಿ. ಅದು ಸ್ವಲ್ಪ ಫರ್ಮೆಂಟೇಶನ್ ಆಗುತ್ತೆ. ಅದನ್ನ ಒಂದೊಂದು 100 ml ಅಥವಾ ಒಂದು 30 ml ಅಷ್ಟು ಕುಡಿತಾ ಬನ್ನಿ. ಅವಾಗ ಅದು ಕೂಡ ನಿಮಗೆ ಶೀಘ್ರ ಸ್ಖಲನ ಆಗ್ಲಿಲ್ದಂಗೆ ನೋಡ್ಕೊಳ್ಳುತ್ತೆ. ಜೊತೆಗೆ ನಿಮಗೆ ಗಸಗಸೆ ಪಾಯಸ ಮಾಡ್ಕೊಳ್ಳಿ, ಅಥವಾ ಗಸಗಸೆ ಉಂಡೆ ಮಾಡ್ಕೊಳ್ಳಿ. ಅದರಿಂದ ಕೂಡ ಶೀಘ್ರ ಸ್ಖಲನ ಆಗ್ಲಿಲ್ದಂಗೆ ನೋಡ್ಕೊಳ್ಳುತ್ತೆ. ಕೆಲವೊಂದುಗಳು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕೆಲವೊಂದುಗಳು ಅಶ್ವಗಂಧ ಚೂರ್ಣ ಅಂತ ಸಿಗುತ್ತೆ, ಅದನ್ನ ಕೂಡ ನೀವು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು, ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಬರೋದ್ರಿಂದನೂ ಕೂಡ ನಿಮಗೆ ಈ ಲೈಂಗಿಕ ಕ್ರಿಯೆ ಕಮ್ಮಿ ಆಗೋದು, ಅಂದ್ರೆ ಶೀಘ್ರ ಸ್ಖಲನ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಮತ್ತೆ ಇವಾಗ ಆಹಾರ ವಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಏನೆಲ್ಲ ಊಟದಲ್ಲಿ ನಾವು ವ್ಯತ್ಯಾಸ ಮಾಡ್ಕೊಂಡ್ರೆ ನಮಗೆ ಶೀಘ್ರ ಸ್ಖಲನ ಕಂಟ್ರೋಲ್ ಬರುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಗಸಗಸೆ ಆಗಿರ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಉಂಡೆಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಇಂದ ಮಾಡಿರ್ತಕ್ಕಂಥ ಪಾಯಸಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಇಂದ ಮಾಡಿರ್ತಕ್ಕಂಥ ಹಣ್ಣುಗಳಾಗಿರ್ಬೋದು, ಅವನ್ನ ಜಾಸ್ತಿ ತಿನ್ನೋದ್ರಿಂದನೂ ಕೂಡ ನಿಮಗೆ, ಫಾರ್ ಎಕ್ಸಾಂಪಲ್ ಅವಾಗ್ಲೇ ಹೇಳಿದ್ದೀನಿ ನಾನು, ದ್ರಾಕ್ಷಿ ಹಣ್ಣು ಜಾಸ್ತಿ ತಿಂತಾ ಬನ್ನಿ. ಆಮೇಲೆ ಕೆಲವೊಂದು ಆಪಲ್ ಆಗಿರ್ಬೋದು, ಖರ್ಜೂರ ಆಗಿರ್ಬೋದು ಜಾಸ್ತಿ ತಿಂತಾ ಬನ್ನಿ. ಖಂಡಿತವಾಗ್ಲೂ ಈ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಇವಾಗ ನಾವು ಆಯುರ್ವೇದ ಟ್ರೀಟ್ಮೆಂಟ್ ಅಂತ ಬಂದಾಗ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ, ಮೇನ್ ಆಗಿ ನಿಮಗೆ ಶುಕ್ರ ಮಾತ್ರ ಕವಟಿ ಅಂತ ಇರುತ್ತೆ. ಆಮೇಲೆ ಅಶ್ವಗಂಧ ಚೂರ್ಣ, PTG ಘೃತ, ಆಬಗುಗ್ಗುಲು ಮತ್ತೆ ಕ್ಷೀರಬಲ ತೈಲ ಅಂತ ಇರುತ್ತೆ. ಇವುಗಳನ್ನ ನೀವು ಕರೆಕ್ಟ್ ಆಗಿ ತಗೊಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಆ ನರಗಳು ದೌರ್ಬಲ್ಯ ಆಗ್ಬಿಟ್ಟು ಏನು ಶೀಘ್ರ ಸ್ಖಲನ ಆಗುತ್ತಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಮೆಂಟಲಿ ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಮೆಂಟಲಿ ಏನ್ ಸ್ಟೆಬಿಲಿಟಿ ಬರುತ್ತೆ, ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರ್ತಾರೆ, ಅದು ಕೂಡ ಅವಾಯ್ಡ್ ಆಗುತ್ತೆ. ಜೊತೆಗೆ ನಾನು ಅವಾಗ್ಲೇ ಹೇಳ್ದಂಗೆ ನರ್ವ್ ಕೂಡ ಸ್ಟ್ರೆಂಥನಿಂಗ್ ಬರುತ್ತೆ. ಆ ತರ ಬರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಶೀಘ್ರ ಸ್ಖಲನಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಕೆಲವೊಂದ್ಸರಿ ಕೆಲವೊಂದು ಮೆಥಡ್ಗಳನ್ನ ಫಾಲೋ ಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅದರಲ್ಲಿ ಕ್ಷೀರಬಲ ತೈಲ ಅಂತ ಹೇಳಿದೆ, ಅದಕ್ಕೆ ಕೆಲವೊಂದು ಆ ಮಸಾಜ್ಗಳು ಮಾಡ್ಕೋಬೇಕು. ಆಮೇಲೆ ಕೀಗಲ್ ಎಕ್ಸರ್ಸೈಸ್ ಅಂತ ಇರುತ್ತೆ, ಆ ಕೀಗಲ್ ಎಕ್ಸರ್ಸೈಸ್ ಮಾಡ್ಕೋಬೇಕು. ಜೊತೆಗೆ ನೀವು ತುಂಬಾನೇ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ, ತುಂಬಾನೇ ಗಂಡ ಹೆಂಡತಿ ಜಗಳ ಮಾಡ್ತಿದ್ರ ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಲೆಟ್ ಗೋ ಮಾಡಿ, ನೀವಾದ್ರೂ ಲೆಟ್ ಗೋ ಮಾಡಿ, ಅವರಾದ್ರೂ ಲೆಟ್ ಗೋ ಮಾಡಿ. ಖಂಡಿತವಾಗ್ಲೂ ಈ ಶೀಘ್ರ ಸ್ಖಲನಕ್ಕೆ ಅನುಕೂಲ ಆಗುತ್ತೆ. ಇಷ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಫ್ಯಾಮಿಲಿ ಲೈಫು ಚೆನ್ನಾಗಿರುತ್ತೆ, ಆಮೇಲೆ ಸೋಷಿಯಲ್ ಲೈಫು ಕೂಡ ಚೆನ್ನಾಗಿರುತ್ತೆ. ಆಯುರ್ವೇದದಲ್ಲಿ ಹೇಳ್ತಾರೆ, ಈ
ಕಾಮಜ್ವರ ಅಂತ. ಆ ಕಾಮಜ್ವರ ಇರುವಾಗ ತುಂಬಾನೇ ನೀವು ಸಂಭೋಗ ಕರೆಕ್ಟಾಗಿ ಆಗಿಲ್ಲ ಅಂತಂದಾಗ ತುಂಬಾ ಕಿರಿಕಿರಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೆಲವೊಂದ್ಸರಿ ತಲೆನೋವು ಬರ್ತಾ ಇರುತ್ತೆ, ಕೆಲವೊಂದ್ಸರಿ ಮೈಯೆಲ್ಲ ಬಿಸಿ ಆಗೋದು ಅದೆಲ್ಲ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಹಂಗಾಗಿ ಸಂಭೋಗ ಕ್ರಿಯೆ ತುಂಬಾ ಇಂಪಾರ್ಟೆಂಟ್. ಅದನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್. ನಮಸ್ಕಾರ.